ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಈಗ RTI ನಮಗೆ ಬೇಕಾ? ಏನು ಸಿಗ್ನಿಫಿಕೆನ್ಸ್ ಇದೆ? ಏನು ಇದರ ಅವಶ್ಯಕತೆ? ಏನು ಅವಶ್ಯಕತೆ ಆಧಾರದ ಮೇಲೆ ನಾವು RTIನ ನೋಡ್ತೀವಿ? RTI ನಮಗೆ ನಿಜವಾಗ್ಲೂ ಬೇಕಾ? ಅನ್ನುವಂಥ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಂತಂದರೆ ಸಿಗ್ನಿಫಿಕೆನ್ಸ್ ಇಸ್ ನಥಿಂಗ್ ಬಟ್ ಇಂಪಾರ್ಟೆನ್ಸ್. ಅಬ್ಜೆಕ್ಟಿವ್ಸಲ್ಲಿ ನಾನು ಸುಮಾರು ವಿಷಯಗಳು ಹೇಳಿದ್ದೀನಿ. ಬಟ್ ಆದಾಗ್ಯೂ ಕೂಡ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಬೇರೆ ವ್ಯೂದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬ ಮುಖ್ಯ. ಸೊ ಆ ನಿಟ್ಟಿನಲ್ಲಿ RTI ಡೆಮೋಕ್ರಸಿಯಲ್ಲಿ ನಮಗೆ ಬೇಕಾ? ಯಾವ ರೀತಿ ಬೇಕು? ಏನಾದರೂ ಸಿಗ್ನಿಫಿಕೆನ್ಸ್ ಅನ್ನುವಂಥ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ದ ಟರ್ಮ್ ಡೆಮೋಕ್ರಸಿ ರೆಫರ್ಸ್ ಟು ದ ಗೌರ್ಮೆಂಟ್ ಬೈ ದ ಪೀಪಲ್. ನೋಡಿ ಏನು ಹೇಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಅಂದ್ರೆ ಏನು ಹೇಳಿ? ಬೈ ದ ಪೀಪಲ್, ಬೈ ದ ಪೀಪಲ್ ಆಗಿರಬಹುದು ಅಥವಾ ಟು ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳಿದ್ದಾರೆ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಅಂತ ಮಾತಾಡಿರುವಂಥ ಸರ್ಕಾರ ಇದು. ಆದರೆ ಅದನ್ನ ಈಗ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಹೇಳ್ತೇನೆ ಮುಂದೆ ಏನೇನು ಯಾವ ರೀತಿ ಅಂತ ಹೇಳಂತ. ದ ಟರ್ಮ್ ಡೆಮೋಕ್ರಸಿ ರೆಫರ್ ಟು ದ ಗೌರ್ಮೆಂಟ್ ಬೈ ದ ಪೀಪಲ್ ವೆದರ್ ದ ಡೈರೆಕ್ಟರ್ ರೆಪ್ರೆಸೆಂಟೇಟಿವ್. ಡೈರೆಕ್ಟ್ ಆಗಿ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಆಗಿರಬಹುದು, ಜನರಿಗೋಸ್ಕರನೇ ಮಾಡಿರೋದು, ಜನರಿಂದನೇ ನಡೀತಾ ಇರೋದು ಅಂತ. ಡೆಮೋಕ್ರಸಿ ಅನ್ನುವಂಥದ್ದು ಒಂದು ಗ್ರೀಕ್ ವರ್ಡ್ ಆಗಿರುತ್ತೆ. ಡೆಮೋ ಅಂತಂತಂದ್ರೆ ಪೀಪಲ್, ಆಮೇಲೆ ಡೆಮೋ ಅಂತಂದ್ರೆ ಪೀಪಲ್, ಕ್ರಾಟಾಸ್ ಅಂತಂತಂದ್ರೆ ರೂಲ್ ಅಂತೇಳಿ. ಡೆಮೋಕ್ರಾಸಿ ಇದರ ಮೀನಿಂಗ್ ಏನು ಅಂತ ನೀವೇನಾದ್ರೂ ಡೀಪ್ ಆಗಿ ನೋಡ್ತೀರಾ ಅಂತಂದ್ರೆ ಡೆಮೋ ಮೀನ್ಸ್ ಪೀಪಲ್, ಆಯ್ತಾ. ಕ್ರಾಟಾ ಅಂತಂತಂದ್ರೆ ರೂಲ್ ಅಂತ. ಪೀಪಲ್ ರೂಲ್ ಅಂತ ಆಕ್ಚುಲಿ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಮೀನ್ ದಟ್ ಪೀಪಲ್ ರೂಲ್, ಜನರೇ ರೂಲ್ ಮಾಡೋದು ಅಂತ. ಬಟ್ ಈಗೆಲ್ಲ ಸತ್ತ ಪ್ರಜೆಗಳಲ್ಲ, ಸತ್ತ ಪ್ರಜೆಗಳು ಅವ್ರು ಮರ್ತ್ಕೊಂಡ್ ಬಿಟ್ಟಿದ್ದಾರೆ. ಜನರು ಯಾರು ನಾವು ರೂಲ್ ಮಾಡ್ತಾರಲ್ಲ, ಮಿನಿಸ್ಟ್ರುಗಳು ರೂಲ್ ಮಾಡ್ತಾರಲ್ಲ, ಈ ಪೊಲೀಸ್ ಆಫೀಸರ್ಸ್ಗಳು, IAS ಆಫೀಸರ್ಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಏನೂ ಅಲ್ಲ. ರೂಲ್ ಮಾಡ್ತಾ ಇರೋದು ನಾವೇ. ಬೈ ವೋಟಿಂಗ್ ಥ್ರೂ ಮಾಡ್ತಾ ಇದೀವಿ. ಸರಿಯಾದ ರೀತಿಯಲ್ಲಿ ವೋಟಿಂಗ್ ಹಾಕಬೇಕು. ಯಾರು ಶಕ್ತರಿದ್ದಾರೆ, ಓದಿದ್ದಾರೆ, ಬರ್ದಿದ್ದಾರೆ, ಕ್ವಾಲಿಫೈಡ್ ಇದ್ದಾರೆ, ಅದನ್ನ ನೋಡಿಕೊಂಡು ವೋಟ್ ಹಾಕ್ಕೊಂಡು ಆರಾಮಾಗಿ ನಿಮ್ಮ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡ್ಕೊಳ್ಬೇಕು. ಬಟ್ ಏನು ಮಾಡ್ತೀರಾ? ಬನ್ನಿ RTI ಬಗ್ಗೆ ನೋಡೋಣ. ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆರ್ ದ ಟೂ ಮೇನ್ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ತುಂಬ ಚೆನ್ನಾಗಿ ನಡಿಬೇಕು ಅಂತಂತಂದ್ರೆ ಕರೆಕ್ಟಾಗಿ ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರದ ಪಾರದರ್ಶಕತೆನೂ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಅವಾಗ ಮಾತ್ರ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. People are central in democracy and have their right to know that have been governed. ಅವರನ್ನ ಯಾರು ಗವರ್ನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ, ಅದರ ಬಗ್ಗೆ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಎಷ್ಟು ಏನು ಲೆಕ್ಕಾಚಾರ ಏನ್ ಮಾಡ್ತಿದೆಯಾ ಎಲ್ಲದನ್ನು ಕೇಳುವಂತ ಹಕ್ಕು, ಅಧಿಕಾರ ಸಾಮಾನ್ಯ ಜನರಿಗಿದೆ. ಅದೇ RTI ಅನ್ನುವಂಥ ಸಬ್ಜೆಕ್ಟ್ ಹೇಳುವಂಥದ್ದು. ಅಕಾರ್ಡಿಂಗ್ ಟು ದ ಜಸ್ಟಿಸ್ ಲೂಯಿಸ್ ಬ್ರಾಂಡಿಸ್ ಅವ್ರ ಪ್ರಕಾರ, ಅವ್ರು ಹೇಳುವಂಥ ಪ್ರಕಾರ ಸನ್ಲೈಟ್ ಇಸ್ ದ ಬೆಸ್ಟ್ ಇನ್ಫೆಕ್ಟೆಂಟ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಒಂಥರ ಈ ಸೋಂಕುನ ನಿವಾರಿಸುವಂತ ಒಂದು ಕಾನ್ಸೆಪ್ಟ್ಸ್ ತರ ಮಾತಾಡ್ತಾ ಇದ್ದಾರೆ. ಸನ್ಲೈಟ್ ಈಸ್ ದ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. RTI ಇಸ್ ದ ಬೆಸ್ಟ್ ಫಾರ್ ದ ಓಪನ್ನೆಸ್ ಅಂಡ್ ಅಕೌಂಟಬಿಲಿಟಿ. RTI ಅನ್ನುವಂಥದ್ದು ತುಂಬಾ ಬೆಸ್ಟ್. ಯಾವುದಕ್ಕೆ? ಓಪನ್ನೆಸ್ ಆಗಿ, ಅಕೌಂಟಬಿಲಿಟಿ, ಕ್ಲಾರಿಟಿ ಇದೆಯಲ್ಲ ಅಂತ ನೋಡ್ಲಿಕ್ಕೆ. ಅದು ಒಂದು ಮಂತ್ರ ಅಂತ ಹೇಳ್ತಾರೆ. ಟ್ರಾನ್ಸ್ಪರೆನ್ಸಿಯ ಮುಖ್ಯವಾದ ಒಂದು ಮಂತ್ರ ಅಂತಂತಂದ್ರೆ, ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತಂದ್ರೆ ನೀನ್ ಯಾರಿಗೆ ಏನು ಟ್ರಾನ್ಸ್ಫರ್ ಮಾಡಿದೆ, ಎಷ್ಟೇನು ಟ್ರಾನ್ಸ್ಫರ್ ಮಾಡಿದೆ, ನಾನು ಲೆಕ್ಕ ಕೊಡು. ಲೆಕ್ಕ ಕೊಟ್ಟರೆ ನಾನು ಕ್ಲಾರಿಟಿಯಾಗಿ ಓಕೆ, ನೀನು ಮಾಡ್ತಾ ಇರೋದು ಕರೆಕ್ಟು ಅಂತ ಹೇಳ್ತೀನಿ. ಸೊ ಆ ಪಾಯಿಂಟ್ ಆಫ್ ವ್ಯೂದಲ್ಲಿ ಈ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇದೇ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಟ್ರಾನ್ಸ್ಫಾರ್ಮೇಟಿವ್ ಪವರ್ ಏನಾದರೂ ಬರಬೇಕು ಅಂತಂತಂದ್ರೆ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿನ ತೋರಿಸ್ಬೇಕು. ಟ್ರಾನ್ಸ್ಫಾರ್ಮೇಟಿವ್ ಪವರ್ಲಿ ಅಂದರೆ RTI ಬೇಕೇ ಬೇಕು ಅಂತೇಳಿ ಲೂಯಿಸ್ ಬ್ರಾಂಡಿಸ್ ಅವರ ಒಂದು ಸ್ಟೇಟ್ಮೆಂಟು. ಹಾಗಿದ್ದಲ್ಲಿ ಇನ್ನೊಂದು ಸ್ವಲ್ಪ ಥ್ರೋ ಬ್ಯಾಕ್ ಮಾಡೋಣ. ಡೆಮೋಕ್ರೆಟಿಕ್ ಬಿಫೋರ್ ಹೇಗಿತ್ತು, ಡೆಮೋಕ್ರೆಟಿಕ್ ನಾವು ಹೇಗಿದೆ, ಹಳೇದು ಹೇಗಿತ್ತು, ಹೀಗೆ ಹೇಗಿದೆ ಅಂತ. ಬೇಸಿಕಲಿ ಡೆಮೋಕ್ರಸಿ ಅಂತಂದ್ರೆ ನಾವು ನೋಡಿದ್ವಿ, ಡೆಮೋ ಅಂತಂದ್ರೆ ಪೀಪಲ್ಸು, ಆಮೇಲೆ ಕ್ರೆಟಾ ಅಂತಂತಂದ್ರೆ ಒಂದು ಮೀನಿಂಗು ರೂಲ್ ಅಂತ ನೋಡಿದ್ವಿ, ಪೀಪಲ್ ರೂಲ್ ಅಂತ ನೋಡಿದ್ವಿ. ನೋಡೋಣ ಆಕ್ಚುಯಲ್ ಆಗಿ ಡೆಮೋಕ್ರಸಿ ಡೆಫಿನೇಷನ್ ಏನ್ ಹೇಳ್ತಾರೆ ಗೊತ್ತಾ? ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತಾರೆ. ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಡೆಮೋಕ್ರಸಿ ಅಂತಂದ್ರೆ ಹೇಳ್ತಾ ಇದ್ದಾರೆ ಆಫ್ ದ ಪೀಪಲ್ ಅಂತೆ, ಆಯ್ತಾ, ಬೈ ದ ಪೀಪಲ್ ಅಂತೆ, ಓಕೆ, ಹೇಳ್ತಾ ಇರೋದು ಇವರು. ಮತ್ತೆ ಫಾರ್ ದ ಪೀಪಲ್ ಅಂತ ಏನಂತ, ಇದನ್ನ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಅವ್ರು ಹೇಳ್ತಾ ಇರೋದು. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಆದ್ರೆ ನಿಜವಾಗ್ಲೂ ಮಾಡಿರೋದೇನು ಗೊತ್ತಾ? ಈಗ ಸರ್ಕಾರಗಳು ಆಫ್ ದ ಪೀಪಲ್ ಇದೆಯಲ್ಲ, OF ಆಫ್ ಅಲ್ಲ, ಇದು HAF ಆಫ್ ದ ಪೀಪಲ್. ಜನರನ್ನ ಆಫ್ ಮಾಡ್ಬಿಡಿ, ಆಫ್ ದ ಪೀಪಲ್. ಇದು BY ಬೈ ಅಲ್ಲ, ಇದು BUY ಬೈ. ಅದು ಬೈ ದ ಪೀಪಲ್. ಜನರನ್ನ ಕೊಂಡ್ಕೊಬಿಡಿ. ವೋಟಿಂಗ್ ಟೈಮಲ್ಲಿ ಕೊಂಡ್ಕೊಳ್ತಾರಲ್ಲ 1000-2000 ಕೊಂಡ್ಕೊಂಡ್ಬಿಡಿ. ಇದು ಫಾರ್ ದ ಪೀಪಲ್ ಅಲ್ಲ, FOR ಫಾರ್ ದ ಪೀಪಲ್ ಅಲ್ಲ, ಇದು FAR ಫಾರ್ ದ ಪೀಪಲ್. ಜನರನ್ನ ದೂರ ಇಡಿ. ಆಕ್ಚುಯಲ್ ಆಗಿರೋ ಪೊಲಿಟಿಕ್ಸ್ ಇದೀಗ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಲ್ಲ. ಆಫ್ ಮಾಡ್ಬಿಡಿ ಜನರನ್ನ, ಕೊಂಡ್ಕೊಂಡ್ಬಿಡಿ ಜನರನ್ನ, ದೂರ ಇಟ್ಬಿಡಿ ಅಂತೇಳಿ. ಅಂತಂದ್ರೆ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ. ಆಕ್ಚುಯಲ್ ಆಗಿ ಸರ್ಕಾರಗಳು ಹೇಗೆ ಮಾಡ್ಕೊಂಡಿದೆ, ಸರ್ಕಾರಗಳನ್ನು ಹೇಗೆ ರಚನೆ ಮಾಡ್ಕೊಂಡಿದೆ,
ಯಾವ ರೀತಿ ಸರ್ಕಾರಗಳು ನಡೀತಾ ಇದೆ ಅಂತ. ಬಟ್ ಆದ್ರೆ ಬುಕ್ಕೇ ಅಲ್ಲ, ಡೆಫಿನೇಷನ್ ಅಲ್ಲ. ಆಸ್ ಪರ್ ಡೆಮೋಕ್ರಸಿ ಪ್ರಕಾರ, ಲೀಗಲಿ ಡೆಫಿನೇಷನ್ ಪ್ರಕಾರ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಅದ್ಯಾವ ಲೆವೆಲಿಗೆ ತಗೊಂಡು ಹೋಗಿದಾರೋ, ಆಫ್, ಬೈ ಅಥವಾ ಫಾರ್ ಏನ್ ಮಾಡಿದಾರೋ ಅದು ನಿಮ್ಗೂ ಗೊತ್ತು, ನನಗೂ ಗೊತ್ತಿದೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಇದನ್ನ ಡೆಫಿನೇಷನ್ ಅಂತ ಕರೀತಾರಂತೆ. ಅದನ್ನ ನಾವು ಅದೇ ತರ ಬರಿಬೇಕಂತೆ. ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಟ್ಟಿಗೆ ಏನ್ ನಡೀತಾ ಇದೆ ಅಂತ ಅದು ಗೊತ್ತಿರುವಂತ ವಿಚಾರ. ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ವಿ ಹ್ಯಾವ್ ದ ಅಡಾಪ್ಟೆಡ್ ಡೆಮೋಕ್ರಾಟಿಕ್ ಫಾರ್ಮ್ ಆಫ್ ದ ಗವರ್ಮೆಂಟ್. ನಾವು ಡೆಮೋಕ್ರಾಟಿಕ್ ಫಾರ್ಮ್ ಆಫ್ ದ ಗವರ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಆಸ್ ಪರ್ ದಿಸ್ ರೂಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಫೋರ್ ಡೆಮೋಕ್ರೆಟಿಕ್ ಟೈಮ್ ಅಲ್ಲಿ ಒಂದು ಸಮಸ್ಯೆ ಏನಿತ್ತು ಅಂದ್ರೆ 5 ವರ್ಷಕ್ಕೆ ಒಂದ್ಸಲ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ನಮಗೂ ಈ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಅವರೇ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಅದು ಅವ್ರಿಗೆ ಬಿಟ್ಟಿದ್ದಪ್ಪ, ಅವ್ರು ನೋಡ್ಕೊಂಡು ಹೋಗ್ತಾರೆ ಅಂತ. ಅವ್ರು ರೂಲ್ ಮಾಡ್ತಾರೆ, ಅವರು ಏನ್ ಬೇಕದು ಓಟನ್ನ ನೋಡ್ತಾರೆ, ಎಲ್ಲ ನೋಡ್ತಾರೆ, ಏನೇನು ಆಳ್ವಿಕೆ ಎಲ್ಲ ಮಾಡ್ತಾರೆ, ನಮ್ ಸಂಬಂಧ ಇಲ್ಲ. ಆದ್ರೆ ಈಗಿನ ಡೆಮೋಕ್ರಸಿ ಹೇಗಾಗಿದೆ ಗೊತ್ತಾ? ಕಂಟಿನ್ಯೂಸ್ ಆಗಿ ಪರ್ಸ್ವಿನೆಸ್ ಏನು ಇಂಪ್ರೂವ್ಮೆಂಟ್ ಆಗಿದೆ. ಕಂಟಿನ್ಯೂಸ್ ಆಗಿ ಆಗಿರುವಂತ ಒಂದು ಇಂಪ್ರೂವ್ಮೆಂಟ್ ಇಂದ ಸಕಾರಾತ್ಮಕ ಇಂಪ್ರೂವ್ಮೆಂಟ್ ಆಗಿದೆ, ಪಾಸಿಟಿವ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಪಾಸಿಟಿವ್ ಇಂಪ್ರೂವ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ 2005 ಒಂದು ಒಳ್ಳೆ ರೆವಲ್ಯೂಷನ್ ಆಯ್ತು ರೈಟ್ ಟು ಇನ್ಫಾರ್ಮೇಶನ್ ಆಧಾರದ ಮೇಲೆ. ಅದರಿಂದ ಏನಾಯ್ತು ಅಂತಂದ್ರೆ, ನೀವು ಏನ್ ಮಾಡ್ತಾ ಇದ್ರ ನಮಗೆ ಗೊತ್ತಾಗ್ಬೇಕು ಅಂತ ಈಗ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೋರ್ಟ್ಸ್ಗಳು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು, ಜಡ್ಮೆಂಟ್ಸ್ಗಳು ಕೊಡಕ್ ಸ್ಟಾರ್ಟ್ ಮಾಡಿದ್ರು, ಮೆರಿಟ್ಸ್ ಡಿಮೆರಿಟ್ಸ್ಗಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಪಬ್ಲಿಕ್ ಪಾಲಿಸಿಗಳನ್ನ ಎಲ್ಲರ ಹತ್ರ ಡಿಸ್ಕ್ಲೋಸ್ ಮಾಡಿ ಅಂತ ಹೇಳಿದ್ರು, ಗವರ್ನೆನ್ಸ್ ಯಾವ ರೀತಿ ನಡೆಸ್ತಾ ಇದ್ದೀರಾ ಅದನ್ನ ನಮಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ರು. ಈ ತರ ಸಿಸ್ಟಮ್ ಅನ್ನು ಯಾವ ತರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಈಗ RTI ಅಪ್ಲಿಕೇಶನ್ ಹ್ಯಾಕ್ ಬಂತು ಅಂದ್ರೆ ಸಾಕು, ಗೌರ್ಮೆಂಟ್ ಆಫೀಸರ್ ಎದುರ್ತಾನೆ. ನೀವು ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿಗೆ ಕೇಳಬೇಕು, ಅವ್ರಿಗೆ ಗೊತ್ತಾಗುತ್ತೆ ಆ ಪ್ರೆಷರ್ ಏನು ಅಂತ ಹೇಳಿ. ಯಾಕಂದ್ರೆ RTI ಅಪ್ಲಿಕೇಶನ್ ಬಂತು ಅಂತಂದ್ರೆ ಅವ್ನು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ನು ಕೋರ್ಟ್ ಮೆಟ್ಲು ಹತ್ಬೇಕು ಅಂತ ಜಡ್ಜ್ ಸಾಹೇಬ್ರು ಕೇಳ್ತಾರೆ. ಯಾಕಂದ್ರೆ ಏನೋ ಇನ್ಫಾರ್ಮೇಶನ್ ಕೇಳಿದ್ರಂತಲ್ಲ, ಪಬ್ಲಿಕ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ನೀವು ಅಂತ. ಸೊ ಆ ತರ ಸಿಸ್ಟಮ್ ನ ಮಾಡ್ಕೊಂಡಿದ್ರೆ ಅಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ. ಟ್ರೂ ಡೆಮೋಕ್ರಸಿ ಅಂತಂದ್ರೆ, ನಿಜವಾದ ಡೆಮೋಕ್ರಸಿ ಅಂತಂದ್ರೆ ಏನ್ ಗೊತ್ತಾ? ಇರುವಂತ ಸಿಸ್ಟಮ್ ಅನ್ನ ತರ್ಕಬದ್ಧವಾಗಿ, ಇಂಟೆಲಿಜೆಂಟ್ಲಿ, ರ್ಯಾಷನಲಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದನ್ನ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಅವರು ಗೌರ್ಮೆಂಟ್ ಅವರು ಪೀಪಲ್ಸ್ ಗಳಿಗೆ ಕೊಡುವಂತದ್ದೇ ಟ್ರೂ ಡೆಮೋಕ್ರಸಿ ಅಂತ ನಾನು ಕರಿತೇನೆ. ಓಪನ್ ಗವರ್ಮೆಂಟ್ ಇರಬೇಕು. ಓಪನ್ ಗವರ್ಮೆಂಟ್ ಅಂದೇನು ಅಂತಂದ್ರೆ ಪೀಪಲ್ಸ್ ಗಳಿಗೆ ಮುಕ್ತವಾಗಿ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ಕೊಡ್ಬೇಕು. ಏನ್ ಇನ್ಫಾರ್ಮೇಶನ್ ಬೇಕಪ್ಪ, ಏನ್ ಮಾಹಿತಿ ಬೇಕಪ್ಪ, ಏನ್ ಮಾಹಿತಿ ಬೇಕಾದ್ರೂ ತಗೋ ಅನ್ನುವಂತ ಸರ್ಕಾರ ಏನಾದ್ರು ಬಂತು ಅಂತಂತಂದ್ರೆ, ಸೊ ಅಂತ ಟೈಮ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಕ್ಯಾಮ್ಸ್ ಗಳು ನಾವು ನೋಡಕ್ ಆಗಲ್ಲ. ಹಾಗಂತೇಳಿ ಈ ಕರಪ್ಷನ್, ಸ್ಕ್ಯಾಮು ಇವೆಲ್ಲ ಎಂಡ್ಲೆಸ್, ಇವನ್ನೆಲ್ಲ ಎಂಡ್ಲೆಸ್. ಒಂದು ಸಣ್ಣ ಪ್ರಯತ್ನ ಅಷ್ಟೇ. RTI ಆಕ್ಟ್ ಕೂಡ ನಾನು ಕೂಡ ಒಂದು ಪ್ರಯತ್ನ ಪಡ್ತೀನಿ ಅಂತ ಪ್ರಯತ್ನ ಪಡುತ್ತೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಿಮ್ಮಂತ ವಕೀಲರು, ಓದಿರುವಂತ ವಕೀಲರು ಸಹಕಾರ ಬೇಕು. ನಿಮ್ಮ ಸಹಕಾರದಿಂದ ನೀವು RTIಗಳನ್ನು ಅಪ್ಲೈ ಮಾಡ್ತಾ ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿಗೆ ಸ್ವಲ್ಪ ಲಾಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ನಾನು. ಆಮೇಲೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಡಿಸ್ಕಷನ್ ಅಂತ ಇದೆ. ಫ್ರೀಡಮ್ RTI ಆಕ್ಟ್ ಆಕ್ಚುಯಲ್ ಆಗಿ ಆರ್ಟಿಕಲ್ 19 ಕ್ಲಾಸ್ ಅಲ್ಲಿ ನೋಡುವಂತ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಿಮಗೆ ಏನ್ ಬೇಕಾದ ಎಕ್ಸ್ಪ್ರೆಷನ್ ಮಾಡಿ, ಡೆಮೋಕ್ರಾಟಿಕ್ ಪ್ರೋಸೆಸ್ ನಲ್ಲಿ ನೀವು ಇನ್ವಾಲ್ವ್ ಆಗಿ. ಯಾಕಂದ್ರೆ ಡೆಮೋಕ್ರಾಟಿಕ್ ಅಂತಂದ್ರೆ ಏನು? ಪೀಪಲ್ ರೂಲ್ ಅಲ್ಲಿ ನೀವು ಇನ್ವಾಲ್ವ್ ಆಗಿ ಗವರ್ಮೆಂಟ್ ಹತ್ರ ಇನ್ಫಾರ್ಮೇಶನ್ ಕೇಳಕ್ ಸ್ಟಾರ್ಟ್ ಮಾಡಿ. ಎನಿ ಡಾಕ್ಯುಮೆಂಟ್ಸ್ ಏನೇ ಆಗ್ಲಿ, ಅಕೌಂಟು, ಲೆಕ್ಕಾಚಾರ, ಪಾಲಿಸೀಸ್ ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಸರ್ಕಾರಿ ನಿರ್ಧಾರ ಆಗಿರ್ಬೋದು, ಅಥವಾ ಸ್ಥಳೀಯ ಸಮುದಾಯಗಳ ನಿರ್ಧಾರ ಆಗಿರ್ಬಹುದು, ಲೋಕಲ್ ಕಮ್ಯುನಿಟೀಸ್ ನ ನಿರ್ಧಾರ ಆಗಿರ್ಬಹುದು, ಅಥವಾ ಎನ್ವೈರನ್ಮೆಂಟಲ್ ಅಥವಾ ಬೇರೆ ಯಾವುದೇ ರೀತಿಯಾದಂತ ನಿರ್ಧಾರ ಆಗಿರ್ಬೋದು, ತಗೊಳ್ತಾ ಇದಾರೆ ಅಂತಂದ್ರೆ ಸಿಟಿಸನ್ಸಿಗೋಸ್ಕರ ತಗೊಳ್ತಾ ಇದ್ದಾರೆ. ಸಿಟಿಸನ್ಸ್ RTI ನ ಯೂಸ್ ಮಾಡ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಆಕ್ಷನ್ ತಗೊಳ್ತಾ ಇದ್ದೀರಾ, ಹೇಗೆ ಸರಿಪಡಿಸ್ತೀರಾ, ಇಂಥ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕೂಡ ಇದ್ರದ್ದು ಒಂದು ಸಿಗ್ನಿಫಿಕೆನ್ಸ್. ಆರ್ಟಿಕಲ್ಸ್ ಯಾವುದು ಸಪೋರ್ಟ್ ಮಾಡುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಎಲ್ರಿಗೂ ಗೊತ್ತಿರುವಂತ ಆರ್ಟಿಕಲ್ 19 ಕ್ಲಾಸ್ 1A ಸಪೋರ್ಟ್ ಮಾಡುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತೀವಿ. ಈ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ತುಂಬಾ ರೀತಿಯಾದಂತಹ ವೈಡ್ ಒಂದು ಎಕ್ಸ್ಪ್ರೆಷನ್ ಇದೆ. ಸುಮಾರು ಕಾನ್ಸ್ಟಿಟ್ಯೂಷನ್ ಲಾದಲ್ಲೆಲ್ಲ ಕಲ್ಕೊಂಡು ಬಂದಿದ್ದೀರಾ. ಇದು ಒಂದು ಬೆಸ್ಟ್ ಫಂಡಮೆಂಟಲ್ ರೈಟ್. ಅದು ಸಪೋರ್ಟ್ ಮಾಡುವಂಥದ್ದು RTIಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸೆಕೆಂಡ್ ಯೂನಿಟ್ ಅಲ್ಲಿ ಮತ್ತೆ ಪ್ರತಿಯೊಂದು ಆರ್ಟಿಕಲ್ಸ್ ಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಒಂದು ಸಣ್ಣ ಕೇಸ್ ಲಾ ಇದೆ, ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಆರ್ಟಿಕಲ್ 19 ಕ್ಲಾಸ್ 1 ಅಲ್ಲಿ ತುಂಬಾ ಫೇಮಸ್ ಕೇಸ್ ಲಾ ಇದು. ಇದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ನೀವು ಇದನ್ನ ಕಲ್ತಿರ್ತೀರಾ. ಸುಪ್ರೀಂ ಕೋರ್ಟ್ ನಲ್ಲಿ ಇದು ಆದಂತ ಒಂದು ಕೇಸು. ಇದರಲ್ಲಿ ಫ್ರೀಡಮ್ ಆಫ್ ಡಿಸ್ಕಷನ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ವ್ಯಾಲಿಡ್ ಅಂತೇಳಿ ಕರೀತಾರೆ. ಫ್ರೀಡಮ್ ಆಫ್ ಪ್ರೆಸ್ ನ ವ್ಯಾಲಿಡ್ ಅಂತೇಳಿ ಕರೀತಾರೆ. ಫ್ರೀಡಮ್ ಆಫ್ ಡಿಸ್ಕಷನ್ ನ ವ್ಯಾಲಿಡ್ ಅಂತೇಳಿ ಕರೀತಾರೆ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡೋದು ಅಂತಾರೆ. ಅದು ಪೀಪಲ್ ನ ರೈಟ್ಸ್ ಅಂತಾರೆ. ಅದು ಜನರ ರೈಟ್ಸ್. ನಾವು ಡಿಸ್ಕಷನ್ ಮಾಡ್ತೀವಿ ಗೌರ್ಮೆಂಟ್ ಸರಿ ಇದೆಯಾ ಇಲ್ಲ ಅಂತ, ನಾವು ಮಾತಾಡ್ತೀವಿ ಇದು ಈ ಗೌರ್ಮೆಂಟ್ ಸರಿ ಇದೆ ಇಲ್ಲ ಅಂತೇಳಿ, ನಾವು ಫಂಡಮೆಂಟಲ್ ರೈಟ್ಸ್ ಗಳನ್ನ ಡಿಮ್ಯಾಂಡ್ ಮಾಡ್ತೀವಿ, ಅದು ನಮ್ಮ ರೈಟ್ಸ್ ಅಂತೇಳಿ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿರೋ ಪ್ರಕಾರ, ದ ಪರ್ಪಸ್ ಆಫ್ ದ ಪ್ರೆಸ್ ನ ಪರ್ಪಸ್ ಏನು ಅಂತಂತಂದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ
ಪಬ್ಲಿಷ್ ಮಾಡೋದು, ಏನ್ ನಡೀತಾ ಇದೆ ಫ್ಯಾಕ್ಟ್ಸ್ ಅಂಡ್ ಒಪಿನಿಯನ್ಸ್ಗಳು ಸಮಾಜದಲ್ಲಿ, ಏನ್ ನಡೀತಾ ಇದೆ ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ, ಡೆಮೋಕ್ರೆಟಿಕ್ ಎಲೆಕ್ಟ್ರಾಟ್ ಕಂಟ್ರಿಯಲ್ಲಿ ಯಾವ ರೀತಿ ರೆಸ್ಪಾನ್ಸಿಬಲ್ ಜಡ್ಮೆಂಟ್ಸ್ಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ಜಡ್ಮೆಂಟ್ಗಳನ್ನ ಪ್ರೆಸ್ ಅಲ್ಲಿ ರಿಲೀಸ್ ಮಾಡುವಂಥದ್ದು ಅವರ ಹಕ್ಕದು, ಅದು ವ್ಯಾಲಿಡ್ ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ಸಿಗ್ನಿಫಿಕೆನ್ಸ್ ನ ಬಗ್ಗೆ. ಸಿಗ್ನಿಫಿಕೆನ್ಸ್ ಅಂತ ಏನಾದ್ರು ಕೇಳಿದ್ರೆ ನೀವು ಫಸ್ಟ್ ಥಿಂಗು ಏನ್ ನಾನು ಆಬ್ಜೆಕ್ಟಿವ್ ಹೇಳ್ಕೊಟ್ಟಿದ್ದೀನಿ ಆ ಆಬ್ಜೆಕ್ಟಿವ್ಸ್ ಗಳನ್ನು ಕೂಡ ಬರೀರಿ, ಅದು ಸಿಗ್ನಿಫಿಕೆನ್ಸ್ ಅಲ್ಲೇ ಬರುತ್ತೆ. ಇಂಪಾರ್ಟೆನ್ಸ್ ಅಲ್ಲ ಅಂತ ಅದು ಬರುತ್ತೆ. ಸರ್ ಇಂಪಾರ್ಟೆನ್ಸ್ ಅಂತ ಕೊಟ್ರು, ಆಬ್ಜೆಕ್ಟಿವ್ಸ್ ಅಂತ ಕೊಟ್ರು, ಸಿಗ್ನಿಫಿಕೆನ್ಸ್ ಅಂತ ಕೊಟ್ರು, ಎಲ್ಲದಕ್ಕೂ ಸೇರಿಸ್ಬಿಟ್ಟು ಬರ್ದ್ ಬನ್ನಿ. ಯಾಕಂದ್ರೆ ಗೊತ್ತಿಲ್ಲ ವ್ಯಾಲ್ಯೂಯೇಟ್ ಮಾಡೋಣ ಎಷ್ಟು ಜಾಣ ಇರ್ತಾನೋ ಏನೋ ಅಂತೇಳಿ. ಸೊ ನೀವೆಲ್ಲದನ್ನು ಬರ್ದ್ ಬನ್ನಿ ಆಯ್ತಾ. ಎಲ್ಲ ಪಾಯಿಂಟ್ಸ್ಗಳು ಅದಕ್ಕೊಂದಕ್ಕೊಂದು ಸಂಬಂಧಪಟ್ಟಿರುವಂತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ದೇನು ಅಂತಂದ್ರೆ ಸಿಗ್ನಿಫಿಕೆನ್ಸ್ ಆಫ್ RTI ಇನ್ ಡೆಮೋಕ್ರಸಿ ಅನ್ನುವಂತ ಒಂದು ವಿಷಯನ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಷಯನ ನೋಡ್ತಾ ಡೈರೆಕ್ಟ್ ಆಗಿ ಅಥವಾ ರೆಪ್ರೆಸೆಂಟೇಟಿವ್ ಆಗಿ ನಾವು ನೋಡ್ತಾ ಇದ್ದೀವಿ ಜನರಾಗಿ ಅಂತ. ಆಮೇಲೆ ಡೆಮೋಕ್ರೆಟಿಕ್ ಮೀನಿಂಗ್ ಏನ್ ನೋಡಿದ್ವಿ, ಡೆಮೋಕ್ರೆಟಾ ಪೀಪಲ್ಸ್ ರೂಲ್ ಅನ್ನುವಂತ ಕಾನ್ಸೆಪ್ಟ್. ಸೊ ಅದರಲ್ಲಿ ಲೂಯಿಸ್ ಬ್ರಾಂಡಿಸ್ ಅವ್ರು ಹೇಳಿರೋ ಪ್ರಕಾರ ಅವ್ರು ಹೇಳಿದ್ರು ಓಪನ್ನೆಸ್ ಮತ್ತೆ ಅಕೌಂಟಬಿಲಿಟಿಗೆ ತುಂಬಾ ಇಂಪಾರ್ಟೆಂಟ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ. ಆಮೇಲೆ ಟ್ರಾನ್ಸ್ಫಾರ್ಮೇಟಿವ್ ಪವರ್ ನ ಬಗ್ಗೆ ಮಾತಾಡ್ತಾ ಅವ್ರು ಹೇಳಿದ್ರು ಅಕೌಂಟಬಿಲಿಟಿ ಹೇಗೆ ತಗೊಳ್ಬೇಕು ಅಂತ. ಸೊ ಅದಾದ್ಮೇಲೆ ಇಂಪಾರ್ಟೆನ್ಸ್ ಗಳನ್ನ ನೋಡ್ತಾ ರೈಟ್ ಟು ಇನ್ಫಾರ್ಮೇಶನ್, ಅದು ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನನ್ನ ಸ್ವಲ್ಪ ಒಪಿನಿಯನ್ ಹೇಳಿದೆ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಎಕ್ಸಾಮ್ ಅಲ್ಲಿ ಇದನ್ನ ಬರಬೇಡಿ, ಬೇಜಾರಾಗ್ತಾರೆ ಆಯ್ತಾ. ಯಾರು ವ್ಯಾಲ್ಯೂಯೇಷನ್ ಮಾಡೋರು ಒಂದು ಸ್ವಲ್ಪ ಬೇಜಾರಾಗ್ತಾರೆ. ನನ್ನ ಮತ್ತೆ ನಿಮ್ಮ ಇದೊಂದು ಮಾತುಕತೆ ಅಷ್ಟೇ, ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ಹೇಳಿ. ಸೊ ಅದಾದ್ಮೇಲೆ ಬಿಫೋರ್ ಡೆಮೋಕ್ರೆಟಿಕ್ ಒಂದು 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡಿ ಕ್ಲೋಸ್ ಮಾಡ್ತೀವಿ ಅಂತ, ಈಗ ಡೆಮೋಕ್ರೆಟಿಕ್ ಅಲ್ಲಿ ಕಂಟಿನ್ಯೂಸ್ ಪಾಸಿಟಿವ್ ಜಡ್ಜ್ಮೆಂಟ್ ಗಳೆಲ್ಲ ಬಂದ್ಬಿಟ್ಟು ಪಾಲಿಸೀಸ್ ಗಳನ್ನ ಕ್ವಶನ್ ಮಾಡುವಂತ ಒಂದು ಬುದ್ಧಿನಾದ್ರೂ ಕಲ್ತಿದ್ದಾರೆ ಆಫ್ಟರ್ 2005 ನಂತರ. ಬಟ್ ಒಂದು ವಿಷಯ ಹೇಳ್ತೀನಿ, ಈ RTIನೇ ಎಷ್ಟೋ ಜನರು ಜೀವನ ಆಗಿದೆ. ಅಂದ್ರೆ RTI ಹಾಕೋದು, ಹೆದರ್ಸೋದು, ದುಡ್ಡು ಇಸ್ಕೊಳ್ಳೋದು. ಈಗ ಇದೆ RTI ಆಕ್ಟಿವಿಸ್ಟ್ಗಳು ಅಂತ ಕರೀತಾರೆ ಅವ್ರನ್ನ. ಇದೇ ಒಂದು ವ್ಯವಹಾರ, ಇದೇ ಒಂದು ದಂಧೆ ಮಾಡಿದ್ದಾರೆ. ಆ ರೀತಿ ಮಾಡೋಂಥದ್ದಲ್ಲ ದಂಧೆ ಹತ್ರ. ಅದನ್ನ ಟ್ರೂ ಆಗಿ ಕೇಳಿ ಅದನ್ನ ಸರಿಯಾದ ದಾರಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಟ್ರೂ ಡೆಮೋಕ್ರಸಿ ಅಂತಂತಂದ್ರೆ ರ್ಯಾಷನಾಲಿಟಿ, ಇಂಟೆಲಿಜೆಂಟ್ ಲೆವೆಲ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಆಗ್ತಾ ಇರುವಂತ ಎಲ್ಲಾ ಒಂದು ಪಾಲಿಸೀಸ್ಗಳನ್ನ, ಆಡಳಿತನ ಪ್ರಕ್ರಿಯೆನ ಅದನ್ನು ಕೂಡ ಒಂದು ಒಳ್ಳೆ ಮನೋಭಾವನೆಯಿಂದ ಮನಸ್ಸಿನಿಂದ ನೋಡುವಂಥದ್ದು. ಓಪನ್ ಗೌರ್ಮೆಂಟ್ ಅಂತ ಇದೆ, ಮುಕ್ತ ಸರ್ಕಾರ. ಏನ್ ಕೇಳಿ ಸರ್, ಏನ್ ಕೇಳ್ತೀರಾ ಅಂತ ಸರ್ಕಾರ ನಮ್ಮನ್ನ ಹೇಳ್ಬೇಕು. ನಿನಗೆ ಏನ್ ಬೇಕಪ್ಪ, ಏನ್ ಲೆಕ್ಕಾಚಾರ ಬೇಕು ತಗೊಂಡೋಗು, ನಿನ್ ದುಡ್ಡೇ ಇದು ಟ್ಯಾಕ್ಸ್ ದುಡ್ಡು, ಆ ರೀತಿ ಸರ್ಕಾರಗಳು ಬರಬೇಕು. RTIದಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥದ್ದು, ಡೆಮೋಕ್ರೆಟಿಕ್ ಪ್ರೋಸೆಸ್, ಎಕ್ಸ್ಪ್ರೆಷನ್, ಈ ಕಾನ್ಸೆಪ್ಟ್ ಆಲ್ರೆಡಿ 19 ಕ್ಲಾಸ್ 1 ಅಲ್ಲಿ ಕೊಟ್ಟಿದ್ದಾರೆ ಲೋಕಲ್ ಕಮ್ಯುನಿಟೀಸ್ಗಳಲ್ಲಿ ಎಲ್ಲ ಕಡೆ ಅಂತ ಹೇಳಿ ಆರ್ಟಿಕಲ್ಸ್ ಗಳನ್ನು ಮೆನ್ಷನ್ ಮಾಡ್ತಾ 2 ಕೇಸ್ ಲಾ ಹೇಳ್ದೆ. ಫ್ಯಾಕ್ಟ್ಸ್ ಮತ್ತೆ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಜನರು ಅಧಿಕಾರ ಅದು ಅಂತ ಹೇಳಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ನ ಮೇಲೆ ಒಂದು ದಬ್ಬಾಳಿಕೆ ಹೇರಿಸಿರ್ತಾರೆ. ಸೊ ಆ ಟೈಮಲ್ಲಿ ನ್ಯೂಸ್ ಪೇಪರ್ ಅವರು ಇದನ್ನ ಪ್ರೂವ್ ಮಾಡ್ತಾರೆ. ಸೊ ನಮ್ಮ ಹಕ್ಕದು, ನಾವು ಡಿಸ್ಕಸ್ ಮಾಡ್ತೀವಿ ಅಂತೇಳಿ. ರಮೇಶ್ ಥಾಪರ್ನ ಕೇಸಲ್ಲಿ 19 ಕ್ಲಾಸ್ 1A ದಲ್ಲಿ ಪ್ರೆಸ್ನ ಫ್ರೀಡಮ್ನ ಬಗ್ಗೆ ಮಾತಾಡ್ತಾ ಪೀಪಲ್ಸ್ ಡಿಸ್ಕಷನ್ ಮಾಡ್ಬೋದು, ಒಪಿನಿಯನ್ ಕೊಡ್ಬೋದು ಅಂತ ಹೇಳ್ತಾರೆ. ಇದಿಷ್ಟು RTI ಆಕ್ಟ್ನ ಈ ವಿಷಯ. ಇಷ್ಟು ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿ ನಾನು ಅರ್ಥ ಮಾಡಿಸ್ತಾ ಇದ್ದೇನೆ. ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಿಗೂ ಹೇಳಿ, ಸೊ ಅವರಿಗೂ ಕೂಡ ನಮ್ಮ ಕ್ಲಾಸ್ ಜಾಯ್ನ್ ಆಗಿ ಹೇಳಿ. ಇದಿಷ್ಟು ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾನೂನು ಲಾ ಅಕಾಡೆಮಿ. ಥ್ಯಾಂಕ್ ಯು.